ಥೈರಾಯ್ಡ್ ಸಮಸ್ಯೆ ಏನಾದರೂ ಜೆನೆಟಿಕಲ್ ಫ್ಯಾಕ್ಟರಿಂದ ಕೂಡ ಬರಬಹುದಾ? ಇಫ್ ಜೆನೆಟಿಕಲ್ ಫ್ಯಾಕ್ಟರಿಂದ ಬಂದರೆ ಹೇಗೆ ಅಂತ ಹೇಳಿ ಟ್ರೀಟ್ಮೆಂಟನ್ನು ಯಾವ ರೀತಿ ಕೊಡ್ತೀರಾ? ಇವಾಗ ನಾವು ಫಸ್ಟು ಹಿಸ್ಟ್ರಿ ಕೇಳ್ತೀವಿ. ಇವಾಗ ಥೈರಾಯ್ಡ್ ಸಮಸ್ಯೆ ಬಂದಾಗ ಅವರಿಗೆ ಪ್ರಾಪರಾಗಿ ಗೊತ್ತಾಗಲ್ಲ, ಯಾಕೆಂದರೆ ಅವರು ಸಿಂಪ್ಟಮ್ಯಾಟಿಕ್ ಆಗಿ ಬಂದಾಗ ಅವರು ಬಂದು ಕನ್ಸಲ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಫಸ್ಟು ನಾವು ಕನ್ಸಲ್ಟ್ ಮಾಡಿದಾಗ ಫಸ್ಟ್ ಅವರಿಗೆ ಜೆನೆಟಿಕ್ ಹಿಸ್ಟ್ರಿ ಬಗ್ಗೆ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ಹೇಳ್ತೀನಿ. ಯಾಕೆಂದರೆ ಇವಾಗ ಫ್ಯಾಮಿಲಿ ಟ್ರೀಯಲ್ಲಿ ಅವರದ್ದು ಅಪ್ಪ ಅಮ್ಮ ಆಗಲಿ, ಅಪ್ಪಂದು ನಿಯರೆಸ್ಟ್ ಇರೋ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ಇವನ್ ಅಮ್ಮಂದಾಗಲಿ, ಸೊ ಅದಕ್ಕೆ ಅದು ಒಂದು ಫ್ಯಾಕ್ಟರ್ ಅಂತ ಹೇಳ್ತೀನಿ. ಸೊ ಹಾಗಾಗಿ ಇದ್ದಾಗ ನಮ್ಮ ಮೆಡಿಕೇಷನ್ಸ್ ಕೂಡ ಆ ರೀತಿ ಸ್ವಲ್ಪ ವೇರಿಯೇಷನ್ ಬರುತ್ತೆ. ಯಾಕೆಂದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ನಾವು ಅದಕ್ಕೆ ಅವರದ್ದು ಆ ಟ್ರೈಟ್ಸ್ನ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟಲ್ಲಿ ಬಂದಾಗ ಹೋಮಿಯೋಪತಿಯಲ್ಲಿ ಈ ರೀತಿ ವೇರಿಯೇಷನ್ ಬರುತ್ತೆ ಮೆಡಿಸಿನ್ಸಲ್ಲಿ. ಓಕೆ ಡಾಕ್ಟರ್, ಜೆನೆಟಿಕಲ್ ಫ್ಯಾಕ್ಟರ್ ಇದ್ದಾಗ ಹೇಗೆ ಹೋಮಿಯೋ ಕೇರ್ನಲ್ಲಿ ಟ್ರೀಟ್ಮೆಂಟನ್ನು ನೀವು ಕೊಡ್ತೀರಾ ಅಂತ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಓವರಾಲ್ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಬಂದಾಗ ನಿಮ್ಮ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯ ಚಿಕಿತ್ಸೆಯನ್ನು ಕೊಡ್ತೀರಾ? ಇವಾಗ ಥೈರಾಯ್ಡ್ ಸಿಂಪ್ಟಮ್ಸ್ ಆಗಿ ಬಂದಾಗ ಫಸ್ಟು ಪೇಷಂಟ್ನ ಕೇಸ್ ಹಿಸ್ಟ್ರಿ ಅಂತ ತೆಗೋತೀನಿ. ಯಾಕೆ ಅಂದರೆ ಅವರಿಗೆ ಯಾಕೆ ಈ ರೀತಿ ಇರುವ ಕಾಯಿಲೆ ಬಂದಿದೆ, ಸೊ ದಟ್ ಕಾಸ್ ಬಂದು ನಾವು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ಇವಾಗ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬಂದಿದ್ರಾ ಅಥವಾ ನಿಮ್ಮದು ಲೈಫ್ ಸ್ಟೈಲಿಂದ ಬಂದಿದ್ರಾ ಅಥವಾ ಬೇರೆ ಏನಾದರೂ ಕಾರಣಕ್ಕೆ ಬಂದಿದ್ರಾ ಅಂತ ನೋಡಬೇಕು. ಆಮೇಲೆ ಅದನ್ನು ನೋಡಿ ಆ ಕಾರಣನ ತಿಳಿಸ್ಬಿಟ್ಟು ಅದಕ್ಕೆ ಇರುವ ಪ್ರಾಪರಾಗಿ ಇರೋ ಟ್ರೀಟ್ಮೆಂಟ್ನ ನಾವು ಕೊಡಬೇಕಾಗುತ್ತೆ. ಜೊತೆಯಲ್ಲಿ ಅವರದ್ದು ಕ್ಯಾರೆಕ್ಟರ್ಸ್ ಇರುತ್ತೆ, ಒಂದೊಂದು ಪೇಷಂಟು ಡಿಫ್ರೆಂಟ್ ಆಗಿರುತ್ತೆ. ಸೊ ಅವರದ್ದು ಮೆಂಟಲ್ ಸಿಂಪ್ಟಮ್ಸ್ನ ಅನಲೈಸ್ ಮಾಡಬೇಕು, ಅವರದ್ದು ಜನರಲ್ ಸಿಂಪ್ಟಮ್ಸ್ನ ಅನಲೈಸ್ ಮಾಡಬೇಕು. ಸೊ ಇದೆಲ್ಲ ನಾವು ಅನಲೈಸ್ ಮಾಡಿ ನಾವು ಹೋಮಿಯೋ ಕೇರಲ್ಲಿ ಒಂದೊಂದು ಪೇಷಂಟಿಗೆ ಸ್ಪೆಸಿಫಿಕ್ ಇರುವಂಥ ರೀತಿಯಲ್ಲಿ ಮೆಡಿಸಿನ್ಸ್ನ ಕೊಡ್ತೀವಿ. ಸ್ಪೆಸಿಫಿಕ್ ಅಂತ ಹೇಳಿದರೆ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಂದರೆ ಒಂದೊಂದು ಪೇಷಂಟಿಗೆ ಮೆಡಿಸಿನ್ಸ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ಒಂದು 10 ಪೇಷಂಟ್ ಥೈರಾಯ್ಡ್ ಆಗಿ ಬಂದ್ರೂ 10 ಪೇಷಂಟಿಗೇನು ನಾವು ಒಂದೇ ಥರ ಇರೋ ಮಾತ್ರನ ಕೊಡಲ್ಲ. ಯಾಕೆಂದರೆ 10 ಪೇಷಂಟಿಗೇನು ಮೆಡಿಸಿನ್ಸ್ ಬೇಕು ಅಂತ ಇರೋ ಕಂಡೀಷನ್ಸ್ ವೇರಿ ಇರುತ್ತೆ. ಯಾಕೆಂದರೆ ಒಂದೊಂದು ಪೇಷಂಟಲ್ಲಿ ಸಿಂಪ್ಟಮ್ಯಾಟಿಕ್ ನೋಡಿದ್ರೂ ಡಿಫ್ರೆಂಟ್ ಇರುತ್ತೆ. ಆಮೇಲೆ ಅವ್ರದ್ದು ಕ್ಯಾರೆಕ್ಟರ್ಸ್ ಡಿಫ್ರೆಂಟ್ ಇರುತ್ತೆ. ಅವರಿಗೆ ಯಾಕೆ ಈ ರೀತಿ ಇರೋ ಕಾಯಿಲೆ ಬಂದಿರೋದನ್ನು ಕೂಡ ಡಿಫ್ರೆಂಟ್ ಇರುತ್ತೆ. ಸೊ ಅದೆಲ್ಲ ನಾವು ಅನಲೈಸ್ ಮಾಡಿ ಒಂದೊಂದು ಪೇಷಂಟಿಗೆ ಡಿಫ್ರೆಂಟ್ ಆಗಿರುವ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ನ ನಾವು ಪ್ರೊವೈಡ್ ಮಾಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.